ಏನೈತಿ ಗುರು ಗಾಡಿ 150ಲಿ ಎಂಟ್ರಿ ಲೆವೆಲ್ ಸ್ಪೋರ್ಟ್ಸ್ ಗಾಡಿಗೆ ಏನೇನು ಕೊಡ್ಬೇಕಾ ಎಲ್ಲದೂ ಕೊಟ್ಟಿದ್ದಾರೆ ಬೈಕಲ್ಲಿ ಮಾತ್ರ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ಓನರ್ಶಿಪ್ ವಿಡಿಯೋ. ಸೊ ಇವತ್ತು ನಮ್ಮ ಜೊತೆ ಇದೆ ಯಮಾ ಅವ್ರದ್ದು R15M. ಇದು ಟಾಪ್ ಎಡಿಷನ್. ಇದರಲ್ಲಿ R15 ಇದರಲ್ಲಿ ಇನ್ನೊಂದು ಬರುತ್ತೆ ವೇರಿಯಂಟು R15V4 ಎಡಿಷನ್ ಅಂತ. ಸೊ ಫಸ್ಟು ಇಂಜಿನ್ ಸ್ಪೆಸಿಫಿಕೇಷನ್ ಹೇಳ್ಬೇಕಂದ್ರೆ ನಿಮಗೆ ಇಂಜಿನ್ ಬಂದುಬಿಟ್ಟು 155cc ಇಂಜಿನ್ನು, ಲಿಕ್ವಿಡ್ ಕೂಲ್ಡು 4 ಸ್ಟ್ರೋಕ್ ಇಂಜಿನ್ನು. ಆಮೇಲೆ ನಿಮಗೆ ಅರೌಂಡ್ 18.4 PS ಅಷ್ಟು ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಅರೌಂಡ್ 14.2 ಅಷ್ಟು ನ್ಯೂಟನ್ ಮೀಟರ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಇದರಲ್ಲಿರೋದು 6 ಸ್ಪೀಡು ಗೇರ್ ಬಾಕ್ಸು. ಆಮೇಲೆ ನನಗೆ ಇನ್ನೊಂದು ಇಷ್ಟ ಆಗಿದ್ದಂದರೆ ಇದರಲ್ಲಿ ಕ್ವಿಕ್ ಶಿಫ್ಟರ್ ಕೊಟ್ಟಿದ್ದಾರೆ. ಈ ಸೆಗ್ಮೆಂಟಲ್ಲಿ ಕ್ವಿಕ್ ಶಿಫ್ಟರ್ ಕೊಡೋದು ಯಾವ ಬೈಕಲ್ಲೂ ಇಂಡಿಯನ್ ಮಾರ್ಕೆಟಲ್ಲಿ ಯಾವ ಬೈಕು ಇಲ್ಲ. ಸೊ ಅದೊಂದು ಭಾಳ ಇಷ್ಟ ಆಯಿತು. ಕ್ವಿಕ್ ಶಿಫ್ಟರ್ ಒಂದು ಇದೆ ಈ ಬೈಕಲ್ಲಿ. ಒಂದು 360 ತೋರಿಸ್ತೀನಿ ನಿಮಗೆ, ಎಲ್ಲರೂ ನೋಡ್ಕೊಳ್ಳಿ. ಸೊ R15M ಕ್ವಿಕ್ ಶಿಫ್ಟರ್. ಸೊ ಇಲ್ಲೇ R15 ಅವರೇ ಬ್ಯಾಡ್ಜಿಂಗ್ ಮಾಡಿಬಿಟ್ಟಾರೆ. ಆಮೇಲೆ ಇನ್ನೊಂದು VVA ವೇರಿಯಬಲ್ ವ್ಯಾಲ್ಯೂ. ಆಮೇಲೆ ಸಸ್ಪೆನ್ಷನ್ ವಿಚಾರಕ್ಕೆ ಹೇಳೋಣ ಅಂದರೆ ನಿಮಗೆ ಫ್ರಂಟು USD ಫೋಕ್ಸ್ ಬರುತ್ತೆ, ಬ್ಯಾಕ್ ಬಂದು ಮೊನೋಸಾಕ್ಸ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ನಿಮಗೆ ಫ್ರಂಟು ಬ್ಯಾಕು ಡ್ಯುಯಲ್ ಚಾನಲ್ ABS ಬರುತ್ತೆ ಎರಡರಲ್ಲೂ. ಫ್ರಂಟ್ ಡಿಸ್ಕ್ ಬಂದುಬಿಟ್ಟು ನಿಮಗೆ 230mm ಡಿಸ್ಕ್ ಬರುತ್ತೆ. ಆಮೇಲೆ ನಿಮಗೆ ಬೈಬ್ರೆ ಅವ್ರದ್ದು ಬ್ರೇಕಿಂಗ್ ಕ್ಯಾಲಿಪರ್ಸ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಬಂದುಬಿಟ್ಟು 200mm ಡಿಸ್ಕ್ ಬರುತ್ತೆ. ಹಿಂದ್ಗಡೆನೂ ಅಷ್ಟೇ ಬೈಬ್ರೆ ಬ್ರೇಕಿಂಗ್ ಕ್ಯಾಲಿಪರ್ಸ್ ಬರುತ್ತೆ. ಆಮೇಲೆ ನಿಮಗೆ ಫ್ರಂಟ್ ಬಂದುಬಿಟ್ಟು 100/80 ಸೆಕ್ಷನ್ 17 ಇಂಚ್ ಅಲಾಯ್ ವೀಲ್ ಬರುತ್ತೆ. ಆಮೇಲೆ ಬ್ಯಾಕ್ ಬಂದುಬಿಟ್ಟು ನಿಮಗೆ 140/80 ಸೆಕ್ಷನ್ ರೇಡಿಯಲ್ ಟೈರ್ಸ್ ಕೊಟ್ಟಿದ್ದಾರೆ, 17 ಇಂಚ್ ಅಲಾಯ್ ವೀಲು. ಅದು ಭಾಳ ಇಷ್ಟ ಆಯಿತು ಈ ಗಾಡೀಲಿ. ಸೊ ಗಾಡೀಲಿ ಒಂದು ರೌಂಡ್ ಬರೋಣ. ಮೇನ್ ಥಿಂಗ್ ಅಂದರೆ ಈ ಗಾಡೀಲಿರೋದು VVA ಅಂತ, ಅಂದರೆ ವೇರಿಯಬಲ್ ವ್ಯಾಲ್ಯೂ ಆ್ಯಕ್ಚುಯೇಷನ್ ಅಂತ. ಇದು ನಿಮಗೆ ಟಾಪ್ ಪರ್ಫಾರ್ಮೆನ್ಸಿಗೆ ಭಾರಿ. ಈ ಸ್ಪೋರ್ಟ್ಸ್ ಬೈಕಲ್ಲಿ ನೀವು ಯಾವುದೇ ಸೆಗ್ಮೆಂಟ್ ತಗೊಳ್ರಿ, ಇದಿದ್ದರೆ ಭಾಳ ಯೂಸ್ಫುಲ್ಲು ನಿಮಗೆ. ಯಾಕಂದರೆ ಲೋ ಆ್ಯಂಡ್ ಟಾರ್ಕಲ್ಲೂ ಪವರ್ ಚೆನ್ನಾಗಿರುತ್ತೆ ಆ್ಯಂಡ್ ಹೈ ಆ್ಯಂಡ್ ಟಾರ್ಕಲ್ಲೂ ಪವರ್ ಚೆನ್ನಾಗಿರುತ್ತೆ. ಸೊ ಅದೇ ಇದ್ರದ್ದು ಮೇನು. ಫ್ರೇಮ್ ಡಿಸೈನ್ ಬಂದುಬಿಟ್ಟು ಡೆಲ್ಟಾ ಬಾಕ್ಸ್ ಫ್ರೇಮ್. ಇದು ಸೇಮ್ R1ಅಲ್ಲಿ ಏನು ಫ್ರೇಮ್ ಐತಾ ಅದೇ ಫ್ರೇಮ್ ಇದು ಇರೋದ್ರಲ್ಲಿ. 150cc ಇಂಜಿನ್ ಕೂರಿಸಿದ್ದಾರೆ. ಅದರದ್ದು ಇನ್ಸ್ಪೈರ್ಡ್ ಡಿಸೈನ್ ಇದು R15M. R1ಇಂದ ಏನು R1M ಅಡಿಷನ್ ಏನಿದೆ ಅದೇ ಇನ್ಸ್ಪೈರ್ಡ್ ಡಿಸೈನಲ್ಲೇ R15M ಅಂತ ಬಿಟ್ಟಿರೋದು ಯಮಾದವರು. ಕಲರು ಅಷ್ಟೇ ಅದರದ್ದು ಇನ್ಸ್ಪೈರ್ಡ್ ಕಲರೇ. ಸೊ ಇದೆಲ್ಲ ಕಾರ್ಬನ್ ಫಿನಿಶ್ ಇದು ಮಾಡಿದ್ದಾರೆ ಫ್ರಂಟೆಲ್ಲ. ನಿಮಗೆ ಹಿಂದ್ಗಡೆನೂ ಅಷ್ಟೇ, ಇಲ್ಲೂ ಅಷ್ಟೇ ಕಾರ್ಬನ್ ಫಿನಿಶ್ ಬರುತ್ತೆ. ಸೊ ಫೀಚರ್ ವಿಚಾರಕ್ಕೆ ಬಂದರೆ ಫುಲ್ಲಿ ಡಿಜಿಟಲ್ ಡಿಸ್ಪ್ಲೇ, TFT ಡಿಸ್ಪ್ಲೇ ಬರುತ್ತೆ ನಿಮಗೆ. ರೈಡ್ ಬೈ ರೈಡ್ ನ್ಯಾವಿಗೇಷನ್ನು ಮತ್ತು ಟ್ರ್ಯಾಕ್ಷನ್ ಕಂಟ್ರೋಲು, ಲ್ಯಾಪ್ ಟೈಮ್ ಎಲ್ಲ ಚೆಕ್ ಮಾಡ್ಬೋದು ಇದರಲ್ಲಿ. ಅದೊಂದು ಎಷ್ಟು 265 ಆನ್ ರೋಡ್ ಪ್ರೈಸ್ ಇದು ಬಂದುಬಿಟ್ಟು. ಇದರಲ್ಲಿ ಇಷ್ಟಕ್ಕೊಂದೆಲ್ಲ ಫೀಚರ್ಸ್ ಕೊಡ್ತಾರೆ ಅಂದರೆ
ಅವರಿಗೂ ಭಾಳ ಯೂಸ್ಫುಲ್ಲು. ಆಮೇಲೆ 150 ಸೆಗ್ಮೆಂಟಲ್ಲಿ ಇಷ್ಟೊಂದು ಫೀಚರ್ಸ್ ಕೊಡೋ ಗಾಡಿ ಇಂಡಿಯನ್ ಮಾರ್ಕೆಟಲ್ಲಿ ಇರೋದು ಇದು ಒಂದೇ ನನಗೆ ಅನಿಸ್ದಂಗೆ. ಏನು ಲೈಟ್ ವೇಟ್ ಆಯ್ತು ಇವರು ಗಾಡಿ ಮಾತ್ರ. ಇದರ ಗಾಡಿ ಸ್ಪೆಷಾಲಿಟಿ ಹೆಂಗೆ ಗೊತ್ತಾ, ಗಾಡಿ 150cc ಗಾಡಿ ಆಮೇಲೆ ನಿಮಗೆ ಕರ್ವ್ ವೇಟ್ ಬಂದುಬಿಟ್ಟು 150 ಕರ್ವ್ ವೇಟು, ಅದೇ ಗಾಡಿ ಸ್ಪೆಷಾಲಿಟಿ. ಆಮೇಲೆ ಟಾಪ್ ಸ್ಪೀಡ್ ಬಂದ್ಬಿಟ್ಟು 150 ಟಾಪ್ ಸ್ಪೀಡು. ಟ್ರ್ಯಾಕ್ಷನ್ ಕಂಟ್ರೋಲು ಮತ್ತು ನಿಮಗೆ ಇದರಲ್ಲಿ ಲ್ಯಾಬ್ಸು ರೆಕಾರ್ಡ್ ಮಾಡ್ಕೋಬೋದಂತೆ, ಓನರ್ ಹೇಳಿದರು ನನಗೆ. ಸೊ ನಿಮಗೆ ಇದಿಲ್ಲಿ ಇಂಜಿನ್ ಟೆಂಪ್ರೇಚರು ತೋರಿಸ್ತೈತೆ, ನಿಮಗೆ ಕಾಣಿಸ್ತಿರ್ಬೋದು ಗಾಡೀಲಿ. ಬ್ರೇಕಿಂಗು ಚೆನ್ನಾಗೈತೆ. ಬೈಬ್ರೆ ಅವ್ರದ್ದು ಬ್ರೇಕಿಂಗ್ ಕ್ಯಾಲಿಪರ್ಸ್ ಕೊಟ್ಟಿದ್ದಾರೆ ಗಾಡೀಲಿ. ಅಂದರೆ ಇದು ಸ್ಪೋರ್ಟ್ಸ್ ಗಾಡಿ ಆಗಿರೋದ್ರಿಂದ ನಮಗೆ ಸ್ವಲ್ಪ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ. ಬಟ್ ಯಾವಾಗಲೂ ಈ ಗಾಡಿ ಓಡಿಸಿದವರಿಗೆ ಹೆವಿ ಕಂಫರ್ಟಬಲ್ ಐತಿ. ಅಂದರೆ ನಿಮಗೆ ಯಾವಾಗಲೂ ಅಷ್ಟು ಬಾಡಿ ಅಪ್ಪರ್ ಬಾಡಿ ಇದು ಎಲ್ಲ ವೆಯ್ಟು ನಿಮಗೆ ಕೈ ಮೇಲೆ ಇರುತ್ತೆ. ಸೊ ಅದೊಂದು ಪ್ರಾಬ್ಲಮ್ಮು ಗಾಡೀಲಿ. ಲಾಂಗ್ ಎಲ್ಲ ಹೋದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಪರ್ಫಾರ್ಮೆನ್ಸ್ ಹೆಂಗಿದೆ ಬ್ರೋ ಬೈಕಿಂದ? ಪರ್ಫಾರ್ಮೆನ್ಸು ಚೆನ್ನಾಗಿದೆ ಬ್ರೋ. ಬೈಕು ಹೆಸರಿಡಂಗಿಲ್ಲ. 155cc ಇದಕ್ಕಿಂತ ಬೆಸ್ಟ್ ಬೈಕು ಇನ್ನೊಂದು ಸಿಗಲ್ಲ ಅನಿಸುತ್ತೆ. ಆಮೇಲೆ ಸಿಟಿ ರೈಡ್ಸು ಸ್ವಲ್ಪ ಸ್ಟ್ರೈನ್ ಆಗುತ್ತೆ ಶೋಲ್ಡರು ಹೆವಿ ಟ್ರಾಫಿಕಲ್ಲಿದ್ದಾಗ. ಅದೇ ಮುಂದೆ ಬಗ್ಸ್ಕೊಂಡೇ ಇರಬೇಕಲ್ವಾ, ಸೊ ಹಂಗಾಗಿ ಆಗುತ್ತೆ. ಇನ್ನು ಲಾಂಗ್ ಎಲ್ಲ ಓಕೆ, ರಿಲೀಫಾಗಿ ಓಡಿಸ್ಕೋಬೋದು. ಮತ್ತು ಮೈಲೇಜು ಸಿಟಿಯಲ್ಲಿ ನಾರ್ಮಲ್ ಆಗಿ ಓಡಿಸಿದ್ರೆ ಒಂದು 35-30 ಹಂಗೆ. ಲಾಂಗ್ ತಗೊಂಡಾದರೆ 51. ರೀಸೆಂಟ್ಲಿ ನಾನು ಹೋಗಿದ್ದಾಗ 52 ಕೊಟ್ಟಿದ್ದು ವಯನಾಡಿಗೆ. ಸ್ಟಿಲ್ ಇವಾಗ 38ಅಲ್ಲಿ ರನ್ ಆಗ್ತಿದೆ. ಸರ್ವಿಸ್ ಎಲ್ಲ ಹೆಂಗಿದೆ ಬ್ರೋ ಯಮಹದು ಚೆನ್ನಾಗೇ ಇದೆ. ಒಂದೊಂದು ಶೋರೂಮ್ ಒಂದೊಂದು ಥರ ಮಾಡ್ತಾರೆ. ನಂದಿನ ಜಸ್ಟ್ ಸೆಕೆಂಡ್ ಸರ್ವಿಸ್ ಮೊನ್ನೆನೇ ಆಗಿದ್ದು. ಓಕೆ ಚೆನ್ನಾಗಿದೆ, ಯಾವುದೂ ಕಂಪ್ಲೇಂಟ್ ಇಲ್ಲ ಸದ್ಯಕ್ಕೆ. ಎಷ್ಟು ಕಾಸ್ಟ್ ಆಯ್ತು ಸರ್ವಿಸು? 1800 ರೂಪಾಯಿ ಆಯ್ತು ಫಸ್ಟ್ ಸರ್ವಿಸು. ಸೆಕೆಂಡ್ ಸರ್ವಿಸು ಅಷ್ಟೇ ಒಂದು 100 ಕಮ್ಮಿ. ಮತ್ತೆ ಇದು ಪ್ರೋಸ್ ಏನು ಇಷ್ಟ ಆಯ್ತು ಈ ಬೈಕಲ್ಲಿ? ಪ್ರೋಸ್ ಮೀನ್ಸ್ ಈ ಆ್ಯಂಗಲ್ ಇಷ್ಟ ಆಗಾಯಿತು. ಸ್ಪೋರ್ಟಿ ಮಾಡಲು ರೈಸಿಂಗು ಒಂದು 120 ಸ್ವಲ್ಪ ಕ್ರಾಸ್ ಆದ ತಕ್ಷಣ ಸ್ವಲ್ಪ ಟೈಮ್ ತಗೊಳುತ್ತೆ. 130, 135, 140 ಹೋಗೋಕ್ಕೆ. ಬಟ್ 140, 142 ಆರಾಮ್ಸೆ ಹೋಗುತ್ತೆ. ಸ್ಟ್ರೈನ್ ಅಷ್ಟೊಂದು ಆಗುತ್ತೆ. ಬಟ್ ಚೆನ್ನಾಗಿದೆ ಬೈಕ್, ನನಗೆ ಇಷ್ಟ ಆಯಿತು. ನಾನು ಕಂಪ್ಯಾರಿಸನ್ ಮಾಡಿ ಒಂದು 3 ಬೈಕ್ಸ್ಗೆ ನೋಡಿದಾಗ ನನಗೆ ಇದು ಇಷ್ಟ ಆಯಿತು. ಸೊ ನಾನು ಇದನ್ನು ತಗೊಂಡೆ. ಆಮೇಲೆ ನಿಮಗೆ ಏನಾದ್ರು ಪ್ರಾಬ್ಲಮ್ಸ್ ಏನಾದ್ರು ಫೇಸ್ ಮಾಡಿದ್ದೀರಾ ಬೈಕಲ್ಲಿ? ಸರ್ ಈಗ ಇನ್ನು 152 ಡೇಸ್ ಆಯಿತು, ಯಾವುದೂ ಪ್ರಾಬ್ಲಮ್ ಆಗಿಲ್ಲ. ಮುಂದೆ ಬರುತ್ತೆ ಅಂತಲೂ ಅಂದ್ಕೊಂಡಿಲ್ಲ. ಚೆನ್ನಾಗಿದೆ. ಅಪ್ಗ್ರೇಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ R2ಗೆ ಬಂದರೆ. ಇದರ ಟಾಪ್ ಸ್ಪೀಡ್ ಚೆಕ್ ಮಾಡೋಣ ಬನ್ನಿ. ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ ಗೊತ್ತಾ ಸ್ಪೋರ್ಟ್ಸ್ ಬೈಕಲ್ಲಿ? ಟರ್ನಿಂಗ್ ರೇಡಿಯಸ್.
ರೇಸಿಂಗ್ ಗಾಡಿ ಎಲ್ಲ ಆಫ್ ರೋಡಲ್ಲಿ ಮಾಡೋಕ್ಕಾಗಲ್ಲ ಸದ್ಯಕ್ಕೆ. ಅಂದ್ರೆ ಮ್ಯಾನೇಜಬಲ್ ಗುರು, ಸ್ವಲ್ಪ ಮಿನಿ ಲೆವೆಲ್ ಆಫ್ ರೋಡಿಂಗ್ ಮಾಡ್ಬೋದು ಗಾಡೀಲಿ. ಆಮೇಲೆ ನಿಮಗೆ ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲು ಇವರು ಆಲ್ಮೋಸ್ಟ್ ಆಲ್ 4987 ಕಿಲೋಮೀಟರ್ಸ್ ಓಡಿಸಿದ್ದಾರೆ. ನೋಡ್ರಿ ಇಲ್ಲಿ ಕೂಲಿಂಗ್ ಟೆಂಪ್ರೇಚರ್ ಕಾಣುತ್ತೆ ನಿಮಗೆ 90 ಡಿಗ್ರಿ ಸೆಲ್ಸಿಯಸ್ ಅಂತ ತೋರಿಸ್ತೈತಿ. ಆಮೇಲೆ ಕರೆಂಟ್ ಫ್ಯೂಯಲು, ಆವ್ರೇಜು ಫ್ಯೂಯಲ್ ಕನ್ಸಂಪ್ಷನ್ನು ಪರ್ ಲೀಟ್ರು, ಆವ್ರೇಜ್ ಸ್ಪೀಡು. ಇದ್ರದ್ದು ಮೇನ್ ಫೀಚರ್ಸ್. ಆಮೇಲೆ ಇದರಲ್ಲಿ ಮ್ಯೂಸಿಕ್ ಕಂಟ್ರೋಲು ಮಾಡ್ಬೋದು, ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಇಲ್ಲೇ ಕೊಟ್ಟಿರೋ ನೋಡಿರಿ, ಯಮಾ ಮೋಟರ್ ಸೈಕ್ ಕನೆಕ್ಟಿವಿಟಿ. ಆಮೇಲೆ ನ್ಯಾವಿಗೇಷನ್ನು, ಆಮೇಲೆ ರೈಡ್ ಬೈ ರೈಡ್ ನ್ಯಾವಿಗೇಷನ್ ತೋರಿಸುತ್ತೆ ನಿಮಗೆ. ಫುಲ್ಲಿ ಮ್ಯಾಪ್ ಏನು ತೋರಿಸಲ್ಲ, ಇದರಲ್ಲಿ ನ್ಯಾವಿಗೇಷನ್ ಒಂದು ತೋರಿಸುತ್ತೆ, ನೋಟಿಫಿಕೇಷನ್ನು, ಆಮೇಲೆ ವೆದರ್ ಕಂಡೀಷನ್ನು. ಮ್ಯೂಸಿಕ್ಕು ಕಂಟ್ರೋಲ್ ಮಾಡ್ಬೋದಾ ಬ್ರೋ ಇದರಲ್ಲಿ? ಓಕೆ, ನ್ಯಾವಿಗೇಷನ್ ಅಂದರೆ ನಿಮಗೆ ಇದು ಫುಲ್ಲಿ ಏನದು ಅಲ್ಲಿ ಕೇಳಿಸುತ್ತೆ. ಹಾಂ, ಅಂದರೆ ಡಿಸ್ಪ್ಲೇ ಒಂದು ಬರಲ್ಲ ಅದರಲ್ಲಿ. ಓಕೆ, ಹಾಂ. ಸೊ ಇದರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು 170 mm. ಆಮೇಲೆ ಸೀಟ್ ಹೈಟ್ ಬಂದುಬಿಟ್ಟು 815 mm ಸೀಟ್ ಹೈಟು. ಇದ್ರ ಗಾಡಿ ಸ್ಪೆಷಾಲಿಟಿ ಏನಂದರೆ ಗೊತ್ತಾ, 150 cc ಗಾಡಿ, 150 ಕರ್ವ್ ವೇಟು, 150 ಟಾಪ್ ಸ್ಪೀಡು, ಅದೇ ಸ್ಪೆಷಾಲಿಟಿ ಈ ಗಾಡೀಲಿ. ಟ್ರ್ಯಾಕಿಗೆ ಮಾತ್ರ ವೆರಿ ಸೂಟೇಬಲ್ ಗಾಡಿ ಅಂದರೆ ಟ್ರ್ಯಾಕಿಗೆ R15. ನೀವೇನಾರ ಟ್ರ್ಯಾಕ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ R15 ಇಸ್ ದ ಬೆಸ್ಟ್ ಬೈಕಲ್ಲು. ನಾನೀಗ ಓಡಿಸಿದ ಮೇಲೆ ಗೊತ್ತಾಗಿದ್ದೆ, ಇದು ಆರಾಮಾಗಿ ಟ್ರ್ಯಾಕ್ ಹೊಡಿಬೋದಲ್ಲ ಗಾಡಿನ ಅನ್ನಿಸ್ತು. ನೀವು ಕರ್ವಿಂಗಲ್ಲೆಲ್ಲ ಹೆವಿ ಬೆಂಡ್ ಮಾಡ್ಬೋದು. ಗೊತ್ತಾಯ್ತು ಬ್ರೋ, ನಾನು ಹೊಡೆದ್ನಲ್ಲ ಈಗ, ಒಂದಿಷ್ಟು ಸ್ಕಿಡ್ ಆಗಲ್ಲ. ಹಾಂ,